ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ. ಹೇಗಿದ್ದೀರಿ? ಆರಾಮಾಗಿದೆ ಸರ್. ನಮಸ್ಕಾರ. ನಮಸ್ತೆ. ಏನು ಸ್ಥಳ ಇದು? ಇದು ಮಲ್ಪೆ ಹಾರ್ಬರ್. ಮಲ್ಪೆ ಬಂದರು. ಏನು ಇಲ್ಲಿ ಮೀನುಗಾರಿಕೆ ಚಟುವಟಿಕೆ. ಬೆಳಿಗ್ಗೆ 4 ಗಂಟೆಯಿಂದ ಶುರುವಾಗುತ್ತೆ ಮೀನುಗಾರಿಕೆ. 4 ಗಂಟೆಯಿಂದ ಶುರುವಾಗುತ್ತೆ. ಡೈಲಿ ಪ್ರತಿ ತಿಂಗಳ 1 ತಾರೀಕು ಒಂದು ರಜೆ ಉಂಟು. ಮತ್ತೆ ಹಬ್ಬ ದಿನ ಬಂದರೆ ಒಂದೊಂದು ದಿವಸ ರಜೆ. ಮತ್ತೆ ಬೆಳಿಗ್ಗೆ ಡೈಲಿ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ನಮ್ಮದು ದಿನಚರಿ. ಇದರಲ್ಲಿ ಸಾಧಾರಣ ಒಟ್ಟಿಗೆ ಒಂದು 4-5 ಸಾವಿರ ಜನರಿಗೆ ಕೆಲಸ ಆಗ್ತದೆ. 4-5 ಸಾವಿರ? ಹಾಂ. ಜನ ಇದ್ದಾರೆ ಒಂದು ಬೋಟಲ್ಲಿ. ಪ್ರತಿ ಬೋಟ್ ಈಗ ದೊಡ್ಡ ಬೋಟ್ ಲೈಲ್ಯಾಂಡ್ ಅಂತ ಉಂಟು, ಸ್ಪೀಡ್ ಬೋಟ್. ಅದರಲ್ಲಿ 8 ಜನ ಹೋಗ್ತಾರೆ, ದುಡಿಲಿಕ್ಕೆ ಹೋಗ್ತಾರೆ 8 ಜನ. ಅದು 10 ದಿವಸಕ್ಕೆ 12 ದಿವಸಕ್ಕೆ ಬರ್ತದೆ ಒಂದು ಬೋಟ್. ಅದರಲ್ಲಿ ಬರುವಾಗ ಒಂದು ಒಳ್ಳೆ ಫಿಶಿಂಗ್ ಆದರೆ ಒಂದು 10 ಲಕ್ಷ ಹೀಗೆಲ್ಲ ಕ್ಯಾಚಸ್ ತರ್ತಾರೆ. ಎಲ್ಲ ಥರದ ಮೀನು ಎಲ್ಲ ಮೀನು ತರ್ತಾರೆ. ಮತ್ತೆ ಹೋಗುವಾಗ ಖರ್ಚು ಕೂಡ ಅಷ್ಟೇ ಉಂಟು. ಅದೊಂದು 3-4 ಲಕ್ಷ ರೂಪಾಯಿ ಖರ್ಚು ಉಂಟು. ಅದಕ್ಕೆ ಡೀಸೆಲ್ ಹಾಕಬೇಕು, ಒಂದು 6,000 ಲೀಟರ್ ಡೀಸೆಲ್ ಹೋಗ್ತದೆ. ಮತ್ತೆ ಐಸ್ ಒಂದು 100-200 ಬಾಕ್ಸ್ ಐಸ್ ಹೋಗ್ತದೆ. ಮತ್ತು ಜನಗಳಿಗೆ ಖರ್ಚು, ಕೆಲಸ ಒಂದು 4 ಲಕ್ಷ ಖರ್ಚುಂಟು ಪ್ರತಿ ಇದಕ್ಕೆ. ಅದು ಮತ್ತೆ ಅದಕ್ಕಿಂತ ಚಿಕ್ಕದೊಂದು ದೋಣಿ ಬರ್ತದೆ, ಅದು ವಾರಕ್ಕೊಂದು ಸಲ ಬರ್ತದೆ. ಅದಕ್ಕೂ ಕೂಡ ಒಂದು ಸಾಧಾರಣ ಒಂದು 60-70 ಸಾವಿರ ಖರ್ಚುಂಟು ಕಳಿಸುವಾಗ. ಅದು ಕೂಡ ವಾರಕ್ಕೊಂದು ಸಲ ಬಂದರೆ ಅದರಲ್ಲಿ ಪ್ರೌನ್ಸ್ ಎಲ್ಲ ಕ್ಯಾಚಸ್ ಆಗ್ತಾರೆ ಅವರು ಜಾಸ್ತಿಯಾಗಿ. ಅದರಲ್ಲಿ 1,40,000 ಹೀಗೆಲ್ಲ ಇದು ಮಾಡ್ತಾರೆ. ಮಿನಿಮಮ್ ಒಂದು 21-30 ಇದರಲ್ಲಿ ಇದಾಗ್ತದೆ ಕ್ಯಾಚಸ್. ಲಾಭ ಆಗ್ತದೆ. ಎಲ್ಲ ಟ್ರಿಪ್ಪು ಲಾಭ ಆಗ್ತದೆ ಅಂತ ಹೇಳಿಲ್ಲ, ಎಲ್ಲ ಟ್ರಿಪ್ಪಲ್ಲಿ ನಷ್ಟನೂ ಉಂಟು. ಇದು ಕೂಡ ದೊಡ್ಡ ಬೋಟ್ ಕೂಡ ಹಾಗೆ ಎಲ್ಲ ಟ್ರಿಪ್ ಲಾಭ ಆಗ್ತೇನೆ ಅಂತ ಹೇಳಿಲ್ಲ. ಕೆಲ ಟ್ರಿಪ್ 2 ಲಕ್ಷ 3 ಲಕ್ಷ ನಷ್ಟ ಆದ ಸಮಯ ಕೂಡ ಉಂಟು. ಮತ್ತೆ ಅದರಲ್ಲಿ ಅವರದೇ ಆದ ಜನ ಇರ್ತದೆ. ಈಗ ಪರ್ಮನೆಂಟ್ ಜನ ಇರ್ತದೆ, ಅವರೇ ಕೆಲಸ, ಬೇರೆಯವರು ಮಾಡೋದಿಲ್ಲ. ಮತ್ತೆ ಬೇರೆ ಔಟ್ ಸೈಡ್ ಬೇರೆ ಜನ ಇರ್ತಾರೆ, ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ, ಮೀನು ಹೊರಲಿಕ್ಕೆ, ಮೀನು ಕಾಲ್ ಮಾಡಲಿಕ್ಕೆ, ಮೀನು ಆಕ್ಷನ್ ಕಳಲಿಕ್ಕೆ, ಅದೆಲ್ಲ ಬೇರೆ ಜನಗಳಿರ್ತಾರೆ.
ಮತ್ತೆ ಸಾಧಾರಣ ಒಂದು ದಿವಸಕ್ಕೊಂದು ಕಡಿಮೆ ಅಂದ್ರು 4-5 ಕೋಟಿ ರೂಪಾಯಿ ಟರ್ನರ್ ಆಗ್ತಾರೆ. ಅದಕ್ಕಿಂತ ಜಾಸ್ತಿ ಇಲ್ಲಿ ಮಲ್ಪೆಯಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ತದೆ. ಫಿಶ್ ಮಾರ್ಕೆಟ್ ಅಂತಾರಲ್ಲ ಅದೇ. ಫಿಶ್ ಮಾರ್ಕೆಟ್ ಅದಂದ್ರೆ ಇಲ್ಲಿ ಅಲ್ಲಿಂದ ತರ್ತಾರೆ, ಇಲ್ಲಿಂದ ಸೇಲ್ ಆಗ್ತದೆ ಎಲ್ಲ ಕಂಟ್ರಿ. ಸದ್ದು ದೊಡ್ಡವರು ಬೈತಾರೆ ಮಕ್ಕಳು. ಹೌದೌದೌದು. ಫಿಶ್ ಮಾರ್ಕೆಟ್ ಬೈತಾರಲ್ಲ. ಹೌದೌದು. ಅಂದ್ರೆ ದಿನ ಈ ಗಲಾಟೆ ಇರುತ್ತೆ. ಡೈಲಿ ಇರ್ತದೆ, ಡೈಲಿ ಇದೆ. ಅದು ನಮಗೆ ಅಭ್ಯಾಸ ಆಗಿ ಹೋಗಿದೆ. ಇದು 8-9-10 ಗಂಟೆ ತನಕ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲ ಮತ್ತೆ ಎಲ್ಲ ಕ್ಲಿಯರ್ ಆಗ್ತದೆ, ಬಂದ ಕ್ಲಿಯರ್ ಆಗ್ತದೆ. 4 ಗಂಟೆಗೆ ಸ್ಟಾರ್ಟ್ ಶುರುವಾಗುತ್ತೆ. ಹೆಚ್ಚಾಗಿ ಎಲ್ಲ 2 ಗಂಟೆಗೆಲ್ಲ ಎದ್ದು ಬರ್ತಾರೆ. ಬೋಟಲ್ಲಿ ಕೆಲಸ ಮಾಡುವವರು ಒಂದು 2 ಗಂಟೆಗೆ ಬರ್ತಾರೆ. ಬರ್ತಾ ಬಾಕ್ಸಿನ ಫೈಬರ್ ಬಾಕ್ಸ್ ಎಲ್ಲ ಎದ್ದು ಮೇಲಿಟ್ಟು ಮತ್ತೆ ಎಲ್ಲ ಇದು ಸ್ಟಾರ್ಟ್ ಮಾಡ್ತಾರೆ. ಆನಂತರ ಒಂದು 9 ಗಂಟೆ ಒಳಗೆ ಎಲ್ಲ ಕ್ಲಿಯರ್ ಆಗಿರ್ತದೆ ಇಲ್ಲಿ ಇದು ಮಲ್ಪೆ. ಮಲ್ಪೆ. ಮತ್ತೆ ಹೆಚ್ಚಾಗಿ ಕೆಲವು ಸಲ ಬಾಲಕಾರ್ಮಿಕರೆಲ್ಲ ಬರ್ತಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತಾರೆ. ಮಕ್ಕಳು 1-2 ದಿವಸ ನೋಡ್ತಾರೆ, ಮತ್ತೆ ಅವರ ಇಷ್ಟು ದೊಡ್ಡ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತ ನಿಮ್ಮ ಸಂಘ ಸಹಕಾರ ಇಲ್ಲಿ ಮಲ್ಪೆ ಫಿಶರ್ಸ್ ಯೂನಿಯನ್ ಉಂಟು. ಯೂನಿಯನ್ ಉಂಟು, ಅವ್ರ ಮುಖಾಂತರ ಹೋಗ್ತದೆ. ರಜೆಗೆ ಎಂತದ್ದು ಬೇಕಾದ್ರೆ ಗಲಾಟೆ ಅಂಥದ್ದು ಎಂತಾದ್ರೂ ಕೂಡಲೇ ಅವ್ರು ಬರ್ತಾರೆ. ಯೂನಿಯನ್ ಅಂತೇಳಿ ಉಂಟು, ಮಲ್ಪೆ ಫಿಶರಿ ಮೀನುಗಾರಿಕೆ ಸಂಘ ಅಂತೇಳಿ ಅವ್ರು ಬರ್ತಾರೆ. ಅವ್ರು ಬಂದು ಅದನ್ನೆಲ್ಲ ಮತ್ತೆ ಬೋಟ್ನವರದ್ದೇ ಎಲ್ಲ ಸಂಘ ಉಂಟು. ಮತ್ತೆ ಈಗ ದೊಡ್ಡ ಬೋಟ್ನವ್ರದ್ದೇ ಸಂಘ ಉಂಟು, ಡೀಪ್ ಸಿ ಬೋಟ್ನವ್ರ ಸಂಘ ಉಂಟು, ಎಲ್ಲಿ ಚಿಕ್ಕ ಬೋಟ್ನವ್ರದ್ದು ಸಂಘ ಉಂಟು. ಈಗ ಅದರದ್ದೇ ಆದ ಕೆಲವು ಸಂಘ ಸಂಸ್ಥೆಗಳೇ ಇರ್ತದೆ. ಅವರೆಲ್ಲ ಬಂದರೆ ಬೇರೆ ಇದಕ್ಕೆಲ್ಲ ಹೋಗ್ತದೆ. ಇಲ್ಲಿಂದ ಸಾಧಾರಣ ಕೊಚ್ಚಿ, ಕೇರಳ ಕೊಚ್ಚಿಗೆಲ್ಲ ಹೋಗ್ತದೆ. ಮತ್ತೆ ಈಚೆ ರತ್ನಗಿರಿ, ಬಾಂಬೆ ಅಲ್ಲಿ ತನಕ ಹೋಗ್ತದೆ ಮೀನು ಎಲ್ಲ. ಇಲ್ಲಿ ಜಾಸ್ತಿಯಾಗಿ ಎಕ್ಸ್ಪೋರ್ಟ್ ಆಗೋ ಮೀನು ಬರುವುದು ಎಲ್ಲ ಬ್ಯಾಂಗ್ಳೂರು, ಬಾಂಬೆ ಎಕ್ಸ್ಪೋರ್ಟ್ ಆಗೋ ಮೀನು ಹೆಚ್ಚಾಗಿ ಬರೋದು ಇಲ್ಲಿ. ಪ್ರೌನ್ಸ್ ಮತ್ತೆ ರಿಬ್ಬನ್ಸ್ ಮತ್ತೆ ಇದು ಡೀಪ್ ಸಿ. ರಿಬ್ಬನ್ ಯಾಕೆ ಅಂಗಡಿ ಬರುತ್ತಾ? ಕ್ವಾರ್ಟರ್ ಬಿಯರ್ ಇದುಂಟಲ್ಲ, ಕ್ವಾರ್ಟರ್ ಸ್ಟ್ರಾಂಗ್ ಇರ್ತದೆ, ಬಿಯರ್ ಸ್ವಲ್ಪ ಲೈಟ್ ಆ ಥರ. ಅಂದರೆ ಅಂದರೆ ಸಿಲ್ವರ್ ತೆಗೆದು ಕ್ಲೀನ್ ಮಾಡ್ತೀನಿ ದೊಡ್ಡ ಬರ್ತದೆ. ಎಲ್ಲ ತೆಗೆಯಿರ್ಬೋದು. ಇದರ ಹಣ್ಣು ಉಂಟಲ್ಲ, ಹಣ್ಣು ತಾಗಿದ್ರೆ ರಕ್ತನ ನಿಲ್ಲುವುದಿಲ್ಲ ಕೈಯಲ್ಲಿ, ಹೋಗ್ತಾ ಇರ್ತದೆ. ಅದರದ್ದು ಮದ್ದಿದೆ, ಇದರದ್ದು ಸಿಲ್ವರ್ ತೆಗೆದು ಗಾಯಕ್ಕೆ ತಾಗಿಸ್ಬೇಕು. ಅದರ ಹಣ್ಣು ಅಷ್ಟು ಸ್ಟ್ರಾಂಗ್. ಇಲ್ಲಿ ಬರ್ತಾರೆ ಕಂಪನಿಯವರು, ಇಲ್ಲಿಗೆ ಬರ್ತಾರೆ ತಗೊಳ್ಳಿಕ್ಕೆ. ಇಲ್ಲಿಂದ ಈಗೆಲ್ಲ ಬಾಕ್ಸ್ ಮಾಡಿ ಇಲ್ಲಿಂದ ತಗೊಂಡು ಹೋಗ್ತಾರೆ. ಪ್ರತಿನಿತ್ಯ ಸಮುದ್ರದಿಂದ ತೆಗೆದುಕೊಂಡು ಬರೋ ಮೀನು ಉಳಿಸಲ್ಲ. ಇಲ್ಲ 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 ಇಲ್ಲ, ಎಲ್ಲ ಡೈಲಿ ಸೇಲ್ ಆಗ್ತದೆ. ಡೈಲಿ ಅದಾಗುವ ಪ್ರಕ್ರಿಯೆ ನಡುವೆ ನಡೆಯುವಂತ 3-4 ಸಾವಿರ ಜನಗಳ ಬದುಕು ನಡೀತಿದೆ. 3-4 ಸಾವಿರ ಜನ ಅಂದ್ರೆ ಈ ಟೈಮಲ್ಲಿ ಮಾತ್ರ ಇಲ್ಲಿ ಇರ್ತಾರೆ. ಇಲ್ಲಿಂದ ಹೋದ ನಂತರ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗುವವರು ಇದ್ದಾರೆ, ಬೇರೆ ಬೇರೆ ಚಟುವಲ್ಲಿ ಇರ್ತಾರೆ. ಹೌದು, ಬೇರೆ ಬೇರೆ ಇದರಲ್ಲಿ. ಈಗ ನಮ್ಮ ಹಾಗೆ ನಾವು ಕೂಡ ಬೆಳಿಗ್ಗೆ ಇಲ್ಲಿರ್ತೇವೆ, ಮತ್ತೆ ಸಂಜೆಯಲ್ಲಿ ನಮ್ಮ ಸರೊಟ್ಟಿಗೆ ನಾಟಕ ಯಕ್ಷಗಾನ ರಂಗಕ್ಕೆಲ್ಲ ಹೋಗ್ತೇವೆ. ಹಾಗೆ ಬೆಳಿಗ್ಗೆ ಹೊತ್ತಿಗೆ ಇಲ್ಲಿರ್ತಾರೆ, ಒಂದು 9 ಗಂಟೆ ಹೊತ್ತಿಗೆ ಮತ್ತೆ ಎಲ್ಲ ಕೆಲಸ ಆಗ್ತದೆ, ನಡೀತದೆ ಅವ್ರದ್ದು ಇದೆಲ್ಲ. ಅಂದ್ರೆ ಹೆಕ್ತಾರೆ ಅಂದ್ರೆ ಕೆಳಗೆ ಬಿದ್ದಿರ್ತಾವ ಅಂತವ. ಅಲ್ಲಿ ನೀವು ಅದಕ್ಕೆ ಬುಟ್ಟಿಗೆ ಹಾಕುವಾಗ ನೋಡಿದ್ರಲ್ಲ, ಕೆಳಗೆ ಬೀಳ್ತಾ ಇತ್ತು.
ಹೌದು ಸಾಧನದು ಹೌದು 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 ಸಾಧನದು ಹೌದು ಹೌದು ಯಾರು ಐತಿ ರಂಗ ಬಿಡಿ जो गला येती है येतो ಒಂಜೇಕೆ
ಅಂದ್ರೆ ಪ್ರತಿನಿತ್ಯ ಸಮುದ್ರದಿಂದ ತೆಗೆದುಕೊಂಡು ಬರೋ ಮೀನು ಮೊದಲು ಉಳಿಸಲ್ಲ. ಇಲ್ಲ 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 ಎಲ್ಲ ಸೇಲ್ ಎಲ್ಲ ಡೈಲಿ ಸೇಲ್ ಆಗ್ತದೆ ಡೈಲಿ. ಅದು ಆಗೋ ಪ್ರಕ್ರಿಯೆ ನಡುವೆ ನಡೆಯುವಂತ 3-4 ಸಾವಿರ ಜನಗಳ ಬದುಕು ನಡೀತಿದೆ. 3-4 ಸಾವಿರ ಜನ ಅಂದ್ರೆ ಈ ಟೈಮಲ್ಲಿ ಮಾತ್ರ ಇಲ್ಲಿ ಇರ್ತಾರೆ. ಇಲ್ಲಿಂದ ಹೋದ ನಂತರ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗುವವರು ಇದ್ದಾರೆ, ಬೇರೆ ಬೇರೆ ಚಟುವಲ್ಲಿ ಇರ್ತಾರೆ. ದಿನೇಶ್ ಅಂತೇಳಿ ಇಲ್ಲಿ ಮಲ್ಪೆಯಲ್ಲಿ ಕೋಸ್ಟಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದೊಂದು 28-29 ವರ್ಷ ಆಯ್ತು ಇಲ್ಲಿ ದುಡಿತಿದ್ದೇನೆ. ಇಲ್ಲಿ ಈ ಇದರಲ್ಲಿ ಮೀನುಗಾರಿಕೆ ಅಂದರೆ ಪರ್ಚೇಸ್ ಇದಕ್ಕೆ ಇದರಲ್ಲಿ ಇದು ಮಾಡ್ತೇನೆ. ಕಂಪನಿಗೆ ಪರ್ಚೇಸ್ ಎಕ್ಸ್ಪೋರ್ಟ್ ಆಗುವ ಮೀನುಗಾರಿಕೆ. ಒಂದು ರಾಜ್ಯ ಹಲವು ಜಗತ್ತು ಸ್ನೇಹಿತರೆ. ಕರ್ನಾಟಕದ ಈ ವೈಭವದ ತಾಣಗಳನ್ನು ನೋಡ್ತಾ ಬರ್ತಾ ಇರತಕ್ಕಂಥ ಜನಪದ ಸಿರಿಗೆ ಒಂದೊಂದು ತಾಣವು ಒಬ್ಬೊಬ್ಬನ ಕಣ್ಣಿಗೆ ಒಂದೊಂದು ರೀತಿ ಕಾಣುತ್ತೆ ಸ್ನೇಹಿತರೆ. ನಮ್ಮ ಕಣ್ಣಿಗೆ ಇವತ್ತು ಮಲ್ಪೆ ಬಂದರು ಈ ಮೀನುಗಾರರಿಗೆ ಆಸರೆಯಾಗಿ ನೆರವಾಗಿರ್ತಕ್ಕಂಥ ತಾಯಿಯಂತೆ ಕಂಗೊಳಿಸ್ತಾ ಇದೆ. ಸಮುದ್ರದಲ್ಲಿರ್ತಕ್ಕಂಥ ಮೀನನ್ನು ಮಾನವನ ಬಾಯಿಗೆ ಇಡ್ತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ 5-6 ಸಾವಿರ ಜನಗಳು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಈ ರೋಚಕ ಕಥೆಯನ್ನು ತಾವೆಲ್ಲರೂ ಇಷ್ಟಪಟ್ಟಿದ್ದೀರಿ ಅಂತ ನೋಡ್ತಾ ತಿಳಿದ ಜನಪದ ಸಿರಿಗೆ ಆಶೀರ್ವಾದ ಮಾಡಿ ನಮಸ್ಕಾರ.